ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದಂತಹ 10ನೇ ತರಗತಿ ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ದಾವಣಗೆರೆ ಕಾಲೇಜಿನಿಂದ ಕಾಣೆಯಾಗಿದ್ದಂತಹ ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ಹಾಸನದ ಅರಸೀಕೆರೆಯಿಂದ ಪಂಚನಹಳ್ಳಿಯತ್ತ ಹೋಗುವಾಗ ಪತ್ತೆಯಾಗಿದ್ದಾನೆ. ಪುಷ್ಪಾ ಮಹಾಲಿಂಗಪ್ಪ ಕಾಲೇಜಿನಿಂದ ನಿನ್ನೆ ರಾತ್ರಿ ಜೀವನ್ ಅನ್ನುವಂತಹ ಹುಡುಗ ನಾಪತ್ತೆಯಾಗಿದ್ದ. ಮಾಧ್ಯಮದ ಸುದ್ದಿ ನೋಡಿ ಸ್ಥಳೀಯರು ಬಾಲಕನನ್ನ ಗುರುತಿಸಿದ್ದಾರೆ. ತಂದೆಯ ನಂಬರ್ ಪಡೆದು ಮಾಹಿತಿ ನೀಡಿದ್ದಾರೆ ಸ್ಥಳೀಯರು. ಪೋಷಕರು ತಕ್ಷಣ ಮಗನ ಬಳಿ ತೆರಳಿ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಹಾಸ್ಟೆಲ್ನಿಂದ ವಿದ್ಯಾರ್ಥಿ ನಾಪತ್ತೆ ಮಾಡಿದ್ರು. ವಿಡಿಯೋದವರೆಲ್ಲ ಮೊಬೈಲ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿ ನ್ಯೂಸ್ ಅಲ್ಲೆಲ್ಲ ಬಂದಿದ್ರಿಂದ ಮಗು ಯಾರೋ ನೋಡಿ ಅರಸೀಕೆರೆ ಗಾಡಿಯಲ್ಲಿ ಮಗು ಇದೆ ಅಂತ ಹೇಳಿ ಯಾರೋ ಫೋನ್ ಮಾಡಿ ಅವನಿಗೆ ಕೊಟ್ಟು ಅವ್ರ ತಂದೆಗೆ ಮಾಡಿ ಅವ್ರ ತಂದೆ ಹೋಗಿ ಪಂಚನಹಳ್ಳಿ ಬಂದು ಇಳಿದಾನೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಎಲ್ಲ ವಿಡಿಯೋದವರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಪುಷ್ಪಾ ಮಾಲಿಂಗಪ್ಪ ಶಾಲೆಯಲ್ಲಿ ನಡೆದಿರುವಂತ ಘಟನೆಗೆ ನಮಗೆ ಮುಂದೆ ಯಾರಿಗೂ ಈ ತರ ಅನ್ಯಾಯ ಆಗಬಾರ್ದು. ಮಗು ಏನಾರ ಇದ್ರೆ ನಾವೇನ್ ಮಾಡ್ಬೇಕಾಯ್ತು ಇವತ್ತು. ನೆಕ್ಸ್ಟ್ ಯಾವ್ದೇ ಮಕ್ಕಳಿಗೆ ಈ ತರ ಟಾರ್ಚರ್ ಆಗ್ಲೇಬಾರ್ದು ಅಂತ ನಾನೇ ಯಾವ ಕಾರಣದಿಂದ ಒಯ್ದಾನೆ. ಮೀಡಿಯಾದಿಂದ ತುಂಬಾ ಉಪಯೋಗ ಆಗಿದೆ. ಅರಸೀಕೆರೆಯಿಂದ ಬರ್ಬೇಕಾದ್ರೆ ನನ್ನ ಮಗನಿಗೆ ಅಲ್ಲಿ ಇರೋ ವ್ಯಕ್ತಿ ಒಬ್ರು ಫೋನ್ ಮಾಡಿ ಇವನೇ ಅವನಿಗಂತ ಗುರ್ತಿಸಿ ಅವನ ಹತ್ರ ಫೋನ್ ಮಾಡಿಸಿ ಅವ್ರ ಅಪ್ಪನ ಬಳಿ ಬಿಟ್ಟಿದ್ದಾರೆ. ಅವರಪ್ಪ ಹೋಗಿ ಆಲ್ರೆಡಿ ಕರ್ಕೊಂಡ್ ಬಂದಿದ್ದಾರೆ. ಈಗ ಆದ್ರೆ ಎಲ್ರು ಇಂದಲೂ ಒಳ್ಳೇದಾಗಿದೆ. ಆದ್ರೂ ಏನಂದ್ರೆ ಆ ವಾರ್ಡನ್ ಏನು ಈ ತಪ್ಪು ಮಾಡಿದಾರೆ, ಇನ್ನೊಂದು ಸಲ ಬೇರೆ ಮಕ್ಳಿಗೆ ಯಾವ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಅವ್ರ ಕೇಳಲೆ ಭಾರಿ ಕ್ರಮ ಕೈಗೊಳ್ಬೇಕು. ಅವ್ರನ್ನ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಸರ್. ಧನ್ಯವಾದಗಳು ಸರ್. ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರು? ಇಲ್ಲ ಸರ್, ಚೆನ್ನಾಗಿದ್ದೀನಿ ಅಂದ ಸರ್ ಅಷ್ಟೇ. ಅಂದ್ರೆ ನರ್ವಸ್ ಆಗಿದ್ದಾನೆ ಸರ್. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಠಲ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಈಗ ಪೋಷಕರು ಸಮಾಧಾನವಾಗಿದ್ದಾರಾ? ಮತ್ತೆ ವಾರ್ಡನ್ ಮತ್ತು ವಿದ್ಯಾರ್ಥಿ ನಡುವೆ ಏನು ಘಟನೆ ನಡೆದಿತ್ತು? ವಾರ್ಡನ್ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಲಾಗಿದೆಯಾ? ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ನಿನ್ನೆ ರಾತ್ರಿ ಏನು ನಾಪತ್ತೆಯಾಗಿದ್ದಂತ ಜೀವನ್ ಈಗ ಕೆಲವು ಗಂಟೆಗಳ ಹಿಂದೆ ಏನು ಪತ್ತೆ ಆಗಿರುವಂತದ್ದು. ಪ್ರಮುಖವಾಗಿ ಆತ ದಾವಣಗೆರೆಯಿಂದ ಬಸ್ ಮೂಲಕ ಏನು ಅರಸೀಕೆರೆ ಮಾರ್ಗವಾಗಿ ಹಾಸನ ಕಡೆ ಹೋಗ್ತಾ ಇದ್ದು ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಇರುತ್ತದೆ. ಸಂದರ್ಭದಲ್ಲಿ ಸುದ್ದಿವಾಹಿನಿಯಲ್ಲಿ ಬಂದಂತಹ ಒಂದು ಸುದ್ದಿಯನ್ನ ಪರಿಗಣಿಸಿ ಬಸ್ನಲ್ಲಿ ಹೋಗ್ತಿರುವಂತಹ ಪ್ರಯಾಣಿಕರು ಗಮನಿಸಿ, ಅಂದ್ರೆ ಈ ಜೀವನ ಮತ್ತು ವಿಡಿಯೋದಲ್ಲಿರುವಂತಹ ಹುಡುಗನನ್ನ ಗಮನಿಸಿ ಆ ಸಾಮ್ಯತೆ ಕಂಡುಕೊಂಡು ಕೊನೆಗೆ ಆ ಜೀವನ್ ಕಡೆಯಿಂದ ಆತನ ತಂದೆಯ ನಂಬರ್ನ ಇಸ್ಕೊಂಡು ಫೋನ್ ಮಾಡಿ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ತಕ್ಷಣ ಆ ಜೀವನ್ ತಂದೆ ಆ ಜೀವನ್ ಇರುವಂತಹ ಸ್ಥಳಕ್ಕೆ ಹೋಗಿ ಒಂದು ಆತನನ್ನ ಅಂದ್ರೆ ತಮ್ಮ ಮಗನನ್ನ ಮಾತನಾಡಿಸುವಂತ ಕೆಲಸ ಮಾಡಿದ್ರೆ. ಈ ಸಂದರ್ಭದಲ್ಲಿ ಆತ ಕಾಲೇಜಿನಲ್ಲಿ ಅಂದ್ರೆ ನಡೆದಂತ ಘಟನೆಯನ್ನ ತಂದೆ ಮುಂದೆ ಈಗಾಗಲೇ ಹೇಳಿರುವಂತದ್ರ ಜೊತೆಗೆ ಅವ್ರ ತಂದೆಯ ಸುತ್ತ ಒಂದು ಮಗನ ಕಡೆಯಿಂದ ಒಂದು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಸಹ ಈಗಾಗಲೇ ಬಿಟ್ಟಿರುವಂತದ್ದು. ಸೊ ಆತ ಹೇಳಿರುವಂತ ಏನು ಅದು ಹಾಸ್ಟೆಲ್ ನಲ್ಲಿ ವಾರ್ಡನ್ ಈ ಜೀವನ್ ಅನ್ನುವಂತನಿಗೆ ಕೆಲವೊಂದಷ್ಟು ಟಾರ್ಚರ್ ಕೊಟ್ಟಿದ್ದ ಅನ್ನುವಂತಹ ಪ್ರಾಥಮಿಕ ಒಂದು ಮಾಹಿತಿ ಇರುವಂತದ್ದು. ಯಾಕಂದ್ರೆ ಆತನ ಬಟ್ಟೆಯನ್ನ ಬಿಚ್ಚಿಸಿ, ಅಂದ್ರೆ ಗ್ರೌಂಡ್ ನಲ್ಲಿ ಕೂಡ ಆತನ ಬಟ್ಟೆಯನ್ನ ಬಿಚ್ಚಿಸಿ ಉಳಿದಂತ ಸಹಪಾಠಿಗಳ ಮುಂದೆ ಆತನಿಗೆ ಅವಮಾನ ಆಗುವ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿರ್ತದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಒಂದು ಕಡೆ ಮಗ ಸಿಕ್ಕಿರುವುದರಿಂದ ನಿಟ್ಟುಸಿರುತ್ತಿದ್ದಾರೆ, ಇನ್ನೊಂದು ಕಡೆಗೆ ವಾರ್ಡನ್ ಮತ್ತು ಅಲ್ಲಿ ಆಡಳಿತ ಮಂಡಳಿಯವರು ಕೈಗೊಂಡಿರುವಂತಹ ಕ್ರಮದ ಕೂಡ ಒಂದು ಸಾಕಷ್ಟು ಅಸಮಾಧಾನ ಇರುತ್ತದೆ. ಈ ನಿಟ್ಟಿನಲ್ಲಿ ಈಗ ಸದ್ಯ ನಾವು ಮಗನ ಬಳಿಗೆ ಹೋಗಿ ಮಗನನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡ್ತೀವಿ. ತದನಂತರ ಸೋಮವಾರದ ನಂತರ ಬಂದು ಮತ್ತೊಂದು ಸಾರಿ ಅಂದ್ರೆ ವಾರ್ಡನ್ ಮೇಲೆ ಏನು ಕ್ರಮ ಆಗಿದೆ, ಏನು ಕ್ರಮ ಕೈಗೊಂಡಿದ್ರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಾವು ಇನ್ನಷ್ಟು ಒತ್ತಾಯ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಪೋಷಕರು ಇರೋದ್ರ ಜೊತೆಗೆ ಆಡಳಿತ ಮಂಡಳಿ ಸಹ ಈಗಾಗಲೇ ವಾರ್ಡನ್ ವಿಚಾರದಲ್ಲಿ ನಡೆದಂತಹ ಘಟನೆಗಳನ್ನ ಪ್ರಾಥಮಿಕ ಹಂತದಲ್ಲಿ ಕೂಡ ಒಂದು ತನಿಖೆಯನ್ನ ಮಾಡಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಭರವಸೆಯನ್ನು ತಂದಿದ್ದಾರೆ. ಆದ್ರೆ ಮುಖಾಮುಖಿ ಅಂದ್ರೆ ವಿದ್ಯಾರ್ಥಿ ಜೊತೆ ಒಂದು ಬಾರಿ ಆಡಳಿತ ಮಂಡಳಿಯವರು ಸಂವಾದ ಮಾಡಿದ ನಂತರ ಕೂಡ ಮುಂದಿನ ಕ್ರಮ ಏನನ್ನೋದು ಗೊತ್ತಾಗುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗಾಗಿ.